ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದೆ. ನಯಾಬ್ ಸಿಂಗ್ ಸೈನಿಗೆ ಕರೆ ಮಾಡಿ ವಿಶ್ ಮಾಡಿದ್ದಾರೆ ಜೆಪಿ ನಡ್ಡಾ. ಕರೆ ಮಾಡಿ ಶುಭಾಶಯಗಳನ್ನು ಕೋರಿದ್ದಾರೆ ಜೆಪಿ ನಡ್ಡಾ. ಸಿಎಂ ಆಗಿ ಮುಂದುವರಿಯುವಂತೆ ಸೈನಿಗೆ ಹೇಳಿದ್ದಾರೆ ಬಿಜೆಪಿ ಹೈಕಮಾಂಡ್. ಸಿಎಂ ಆಗಿ ಮುಂದುವರಿಯುವಂತೆ ನಡ್ಡಾ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಸಂವಿಧಾನಿಕ ಪ್ರಕ್ರಿಯೆ ನಡೆಸುವುದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಬಿಜೆಪಿಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇರುವಂತದ್ದು. ಸಂಜೆ ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಬಿಜೆಪಿ ಯಾರು ಸಿಎಂ ಅಂತ ಹೇಳಿ. 50 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿರುವಂತದ್ದು ಬಿಜೆಪಿ. 35 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್, ಐಎನ್ಎಲ್ಡಿ 2, ಇತರರು 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಈ ಹಿಂದೆ ಕೂಡ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತದಲ್ಲಿತ್ತು. ಈ ಬಾರಿಯೂ ಕೂಡ ಬಿಜೆಪಿ ಗೆಲುವನ್ನ ಸಾಧಿಸಿರುವಂತದ್ದು. ಕಳೆದ 3 ಬಾರಿಯೂ ಕೂಡ ಹ್ಯಾಟ್ರಿಕ್ ಗೆಲುವು ಹರಿಯಾಣದಲ್ಲಿ ಬಿಜೆಪಿಗೆ. ಇದು 3ನೇ ಬಾರಿ ಬಿಜೆಪಿಯಲ್ಲಿ ಗೆಲುವನ್ನ ಕಾಣ್ತಾ ಇರುವಂತದ್ದು. ಹೀಗಾಗಿ ನಯಾಬ್ ಸಿಂಗ್ ಸೈನಿ ಅವರಿಗೆ ಕರೆ ಮಾಡಿ ವಿಶ್ ಮಾಡಿದ್ದಾರೆ ಜೆಪಿ ನಡ್ಡಾ. ನೀವೇ ಸಿಎಂ ಆಗಿ ಮುಂದುವರಿಯುವಂತೆ ಅವರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಬಾರಿಸುವುದರ ಮುಖಾಂತರ ಮತ್ತೊಮ್ಮೆ ಸಿಎಂ ಆಗಿ ನೀವೇ ಮುಂದುವರಿಯಿರಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಶುಭಾಶಯಗಳನ್ನ ಕೋರಿದೆ. ನಯಾಬ್ ಸಿಂಗ್ ಸೈನಿ ಅವರಿಗೆ ಕರೆ ಮಾಡಿ ವಿಶ್ ಮಾಡಿದ್ದಾರೆ. ವಿಶ್ ಮಾಡಿದ ಬಳಿಕ ನೀವೇ ಸಿಎಂ ಆಗಿ ಮುಂದುವರಿಯಿರಿ ಅಂತ ಹೇಳಿ ಹೇಳಿದ್ದಾರೆ. ಸಂವಿಧಾನಿಕ ಪ್ರಕ್ರಿಯೆ ನಡೆಸೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ಳುತ್ತಾ ಇದೆ. ಅಧಿಕೃತವಾಗಿ ಈಗ ಅದು ಅನೌನ್ಸ್ ಆಗಬೇಕಾಗಿದೆ. ಸೊ ಅದೊಂದೇ ಬಾಕಿ ಇರುವಂತದ್ದು. ಬಟ್ ಫೋನ್ ನಲ್ಲಿ ಆಗಿರುವಂತಹ ಸಂಭಾಷಣೆ ಇದು. ಇನ್ನು ಸಂಜೆ ಅಧಿಕೃತವಾಗಿ ಘೋಷಣೆ ಮಾಡಲಿದೆ ಬಿಜೆಪಿ. 50 ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿರುವಂತದ್ದು ಬಿಜೆಪಿ. ಹರಿಯಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಬೆಂಬಲಿಗರ ಸಂಭ್ರಮ ಮನೆ ಮಾಡಿದೆ. ಜೈಕಾರಿಗಳನ್ನ ಕೂಗ್ತಿದ್ದಾರೆ, ಘೋಷಣೆಗಳನ್ನ ಕೂಗ್ತಿದ್ದಾರೆ, ಸಿಹಿ ಹಂಚಿ ಸಂಭ್ರಮ ಪಡ್ತಿದ್ದಾರೆ. 35 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನ ಕಂಡಿರುವಂತದ್ದು. 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಬೇರಿಯನ್ನು ಬಾರಿಸಿದೆ ಹರಿಯಾಣದಲ್ಲಿ. ಇನ್ನು ಐಎಲ್ಡಿ 2 ಕ್ಷೇತ್ರಗಳನ್ನ ಗೆದ್ದಿದ್ರೆ ಇತರರು 3 ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುವುದರ ಮುಖಾಂತರ ಈ ಹಿಂದೆ ಸಿಎಂ ಆಗಿದ್ದಂಥ ನಯಾಬ್ ಸಿಂಗ್ ಅವರಿಗೆ ಮತ್ತೊಮ್ಮೆ ಸಿಎಂ ಆಗಿ ಮುಂದುವರಿಯುವಂತಹ ಅವಕಾಶ ಸಿಕ್ಕಿದೆ. ಬಿಜೆಪಿ ಹೈಕಮಾಂಡ್ ಅವರಿಗೆ ಕಾಲ್ ಮಾಡಿ ವಿಶ್ ಮಾಡೋದ್ರ ಜೊತೆಗೆ ನೀವೇ ಮತ್ತೊಮ್ಮೆ ಸಿಎಂ ಆಗಿ ಮುಂದುವರಿರಿ ಎನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅಲ್ಲಿ ಅವರಿಗೆ ಬಹಳ ಸಂತಸ ತಂದಿದೆ. ಹರಿಯಾಣದಲ್ಲಿ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಈಗ ಒಂದು ಸಭೆ ಮಾಡಿ ಅಧಿಕೃತವಾಗಿ ಅದನ್ನು ಅನೌನ್ಸ್ ಮಾಡಬೇಕಾಗಿದೆ. ಆದರೆ ನಡ್ಡಾ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ. ಸಾಂವಿಧಾನಿಕ ಪ್ರಕ್ರಿಯೆ ನಡೆಸೋಕ್ಕೂ ಮುನ್ನ ಫೋನ್ ಕಾಲ್ನಲ್ಲಿ ನೀವೇ ಸಿಎಂ ಆಗಿ ಮುಂದುವರಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿಯಿಂದ ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗಿರುವಂಥದ್ದು ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನಡೆದಿರುವಂತಹ ಮೊದಲ ವಿಧಾನಸಭೆ ಚುನಾವಣೆಯಲ್ಲಿ ಹರಿಯಾಣದ ಫಲಿತಾಂಶ ಇದು. ಬಿಜೆಪಿ ಆಡಳಿತ ಇರುವಂತಹ ಹರಿಯಾಣ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ದಶಕದಿಂದ ಚುನಾವಣೆಯನ್ನೇ ಕಾಣದ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿರುವಂಥದ್ದು. ಎಕ್ಸಿಟ್ ಪೋಲ್ ಫಲಿತಾಂಶ ಏನಿತ್ತು, ಹರಿಯಾಣದಲ್ಲಿ ಕಾಂಗ್ರೆಸ್ ಬರುತ್ತೆ ಎನ್ನುವಂತ ನಿರೀಕ್ಷೆ ಇತ್ತು. ಬಟ್ ಅದು ಹುಸಿಯಾಗಿದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿರುವಂಥದ್ದು.